ಸಮಸ್ತ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ. ಕನ್ನಡದ ಟೆನ್ನಿಸ್ ಬಾಲ್ನ ಮೊಟ್ಟ ಮೊದಲ ಮೀಡಿಯಾ ಸ್ಪೋರ್ಟ್ಸ್ ಕನ್ನಡ ಟಿವಿ. ನಾವಿದ್ವಿ ಫ್ರೆಂಡ್ಸ್ ಕಪ್ 2024 ಅಂತಿಮ ದಿನದ ಪ್ರಮುಖ ವೇದಿಕೆ ಹತ್ರ. ನನ್ನ ಜೊತೆಗೆ ವಿಶೇಷವಾಗಿರುವಂತಹ ಅತಿಥಿ ಜಾಯ್ನ್ ಆಗಿದ್ದಾರೆ. 2013ರಲ್ಲಿ ಬೆಂಗಳೂರು ಫ್ರೆಂಡ್ಸ್ ಪರವಾಗಿ ಆಡಿದಂತಹ ಆಟಗಾರ, ವಿಶೇಷವಾಗಿರುವಂತಹ ಪ್ರತಿಭೆ, ನಮ್ಮ ಕರಾವಳಿಯ ಪ್ರತಿಭೆ ಇವರು, ನಮ್ಮ ಪ್ರಶಾಂತ್ ಅವರು, ಪ್ರಶಾಂತ್ ಪಡುಗೆರೆ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸರ್, ಫ್ರೆಂಡ್ಸ್ ಕಪ್ 2024 ಸಾಗ್ತಾ ಇದೆ. ವೀಕ್ಷಣೆಗಾಗಿ ಪಡುಗೆರೆಯಿಂದ ಇಲ್ಲಿಗೆ ಬಂದಿರ, ಕರಾವಳಿಯಿಂದ ಇಲ್ಲಿಗೆ ಬಂದಿರ. ಹೇಗೆ ಅನ್ನಿಸ್ತಾ ಇದೆ, ಹೇಗೆ ನಡೀತಾ ಇದೆ ನಮ್ಮ ಫ್ರೆಂಡ್ಸ್ ಕಪ್ 2024? ಮೊದಲನೇದಾಗಿ ನಿಮಗೂ ಕೇರ್ ಕ್ಯಾಚರ್ ಹಾಗೂ ರೇಣುಗೌಡರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ನನಗೆ ಆತ್ಮೀಯ ಕರೆ ಮಾಡಿ ಕರೆಸಿದ ರೇಣುಗೌಡರಿಗೆ ಯಾವಾಗ ನಾವು ಧನ್ಯವಾದ ತಿಳಿಸ್ತೀವಿ. ಬೆಂಗಳೂರು ಫ್ರೆಂಡ್ಸ್, ನಿಮ್ಮ ಕಾಲದಲ್ಲಿ ನೀವು ಆ ಬೆಂಗಳೂರು ಫ್ರೆಂಡ್ಸ್ನಲ್ಲಿ ಆಡುವಂಥ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟಿದ್ದೆ, ನೀವು ಆಡಿದಂಥ 8 ಮ್ಯಾಚ್ಗಳಿಗೆ 8 ಮ್ಯಾಚ್ ಕೂಡ ಗೆದ್ದಿತ್ತು. ಅದೊಂದು ಇತಿಹಾಸವೂ ಕೂಡ. ಆ ಮ್ಯಾಚ್ಗಳ ಬಗ್ಗೆ, ಆ ನೆನಪಿನ ಬಗ್ಗೆ ಹೇಳಿ ಸರ್. ಆ ನೆನಪುಗಳ ಬಗ್ಗೆ ಹೇಳಬೇಕಾದ್ರೆ, ಅವಾಗ ಆಡ್ತಿದ್ದವರು ಇರೋದು ಇಬ್ಬರೇ, ಸಾಗರ್ ಮತ್ತು ನಾಗ, ಮತ್ತು ಯಾರೂ ಇಲ್ಲ ಇದರಲ್ಲಿ. ಆವಾಗ ಆಡ್ತಿದ್ದರು ರಾಜೀವ್, ಸಾಗರ್, ತೇಜ, ಗಂಗಣ್ಣ, ವಿನಯ್, ಗಿರಿ, ಸಿಂಚನ್, ನಯೀಮ್, ನಾನು, ಇಮ್ರಾನ್, ಇಷ್ಟು ಜನ ಆಡ್ತಿದ್ವಿ ನಾವು ಅವಾಗ. ಇವಾಗ ಜನ ಯಾರೂ ಇಲ್ಲ, ಇದ್ದಿದ್ದು ಸಾಗರ್ ಮತ್ತು ನಾಗ ಇಬ್ಬರೇ. ಉಳಿದ ಜನ ಎಲ್ಲ ಸಿಕ್ಕಿದ್ದು ನಮ್ಗೆ ಖುಷಿ ಆಗ್ತಿತ್ತು ನೋಡೋಕಂತಾರೆ. ಆ ನಿಮ್ಮ ಟೀಮ್ ಮಿಸ್ ಮಾಡ್ಕೋತಾ ಇದ್ರೆ ನೀವು ಬೆಂಗಳೂರು ಫ್ರೆಂಡ್ಸ್ನ? 100% ಮಾತ್ರ ಟೀಮ್ ಮಿಸ್ ಮಾಡ್ಕೊಳ್ತಿದ್ವಿ. ಅವನ್ನೆಲ್ಲ ನೋಡ್ಬೇಕಂತ ಇಲ್ಲಿ ಬಂದಿದ್ದು ನಾವು, ಆದರೆ ಯಾರು ಸಿಗ್ತಾಯಿಲ್ಲ. ಇಬ್ಬರು ಸಿಕ್ಕಿದ್ದಾರೆ, ಎಲ್ಲ ಬರ್ತೆ ಅಂತ ಹೇಳಿದ್ರೆ ಕಾಲ್ ಮಾಡಿದ್ದೀನಿ. ಇಮ್ರಾನ್ ಬರ್ತಿದ್ದೆ ಅಂತ ಹೇಳಿದ್ದೆ ನಾನು. ಸರ್, ಬೆಂಗಳೂರು ಫ್ರೆಂಡ್ಸ್ನ ಮಾಲೀಕರು ರೇಣುಗೌಡ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ರೇಣುಗೌಡ್ರ ಬಗ್ಗೆ ಏನೇ ಹೇಳಿದ್ರು ಕಮ್ಮಿ ಆಗುತ್ತೆ. ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ತೆಂಡೂಲ್ಕರ್ನ ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳಿದರೆ, ಟೆನ್ನಿಸ್ ಬಾಲ್ ರೇಣುಗೌಡ್ರ ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳಬೇಕು. ಇಷ್ಟೊಳ್ಳೆ ಮ್ಯಾಚ್ ನಡೆಸಿ 2 ವರ್ಷದಲ್ಲಿ ಕಂಟಿನ್ಯೂ 2 ವರ್ಷದಿಂದ ಫ್ರೀ ಎಂಟ್ರಿ ಕೊಟ್ಟು ಆಡ್ತಿರೋದಂತ ಗ್ರೇಟ್. ಅಂಥ ವ್ಯಕ್ತಿ ಕ್ರಿಕೆಟಲ್ಲಿ ಕೋಟಿಗೊಬ್ಬ ಮತ್ತು ರೇಣುಗೌಡ್ರು. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ. ಪದಗಳಿಂದ ಬಣ್ಣಿಸಲಾಗಿದ್ದ ವ್ಯಕ್ತಿ ಇದ್ದರು ರೇಣುಗೌಡ್ರು. ಅದಕ್ಕಿಂತ ಏನು ಹೇಳೋಕ್ಕಾಗಲ್ಲ ನಮ್ಗೆ. ಪ್ರಶಾಂತ್ ಅವರೇ, ಮೂಲತಃ ಕರಾವಳಿಯವರು, ನಿಮ್ಮ ಊರು, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದೆರಡು ಮಾತುಗಳು ನಮ್ಮ ವೀಕ್ಷಕರಿಗೆ. ನಮ್ಮ ಊರು ಕೋಟ ಮಣೂರು ಪಡುಗೆರೆ. ನಾವು ಹುಟ್ಟಿದ್ದೆಲ್ಲ ಅಲ್ಲೇ. ತಂದೆ ಡೆತ್ ಆಗಿದ್ದಾರೆ, ದೇವಂಗ ಸುಬ್ಬ ಅಂತ. ತಾಯಿ ಸಾಧು. ನಾವು 6 ಜನ ಮಕ್ಕಳಿದ್ದೀವಿ, 3 ಹೆಣ್ಣು 3 ಗಂಡು. ನಿಮಗೆ ಫ್ರೆಂಡ್ಸ್ ಬೆಂಗಳೂರು 2024ಕ್ಕೆ ಬಂದದ್ದು ಎಷ್ಟು ಖುಷಿ ಕೊಡ್ತಾ ಇದೆ? ಖುಷಿಯನ್ನು ಹೇಳೋಕ್ಕಿಂತ ನಮ್ಮದು ಮತ್ತು ರೇಣುಗೌಡರ ಆತ್ಮೀಯತೆ ಆಗಿದೆ. ಅವ್ರು ಕಾಲ್ ಮಾಡಿ ಕರೆದಿದ್ರು, ಬರಲೇಬೇಕಂತ ಹೇಳಿದರು. ಮೊನ್ನೆನೂ ಕಾಲ್ ಮಾಡಿದ್ರು, ಬರ್ತೀರಾ ಇಲ್ಲ ಕೇಳಿದ್ರು. ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅವ್ರ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೆ. ಬಂದು ನನಗೆ ಟಾಸ್ ಮಾಡಲು ಅವಕಾಶ ಕೊಟ್ಟು ಎಲ್ಲರೂ ಪರಿಚಯ ಮಾಡಿ ಕೊಟ್ಟಿದ್ದಾರೆ. ರೇಣುಗೌಡ್ರೆ ಯಾವಾಗ ಚಿರೋಣ ಆಗಿರುತ್ತೆ. ಸರ್, ಇವತ್ತಿನ 2024 ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಆಟಗಾರರಿಗೆ ಆ್ಯಸ್ ಎ ಬೌಲರ್ ಆಗಿ ನೀವು ಯಾವ ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟು ಮಾಡ್ತೀರಾ? ಈಗ ಭಾರತದಲ್ಲಿ ಆರ್ಟ್ ಬಾಲ್ ಟೆನ್ನಿಸ್ನ ಕಾಲ ನಡೀತಾ ಇದೆ, ISPL ನಡೀತಾ ಇದೆ. ನಮ್ಮ ಕರ್ನಾಟಕದ ಆಟಗಾರರು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಸರ್. ಕ್ರಿಕೆಟ್ ಬಗ್ಗೆ ನಾವು ಏನೇ ಹೇಳಿದ್ರು ಕಮ್ಮಿ ಆಗುತ್ತೆ. ISPL ಆಡಿದ ಸಾಗರ್ ಬಂಡ್ರೆ ನಾವೆಲ್ಲ ಒಟ್ಟೆ ಆಡಿದ್ರೆ ಅದ್ರ ಬಗ್ಗೆ ಕೇಳೋದು ಸಾಗರ್ನ ಹತ್ರ ಕೇಳಿ. ಇವಾಗ ಕ್ರಿಕೆಟ್ ಹಣಕ್ಕಾಗಿ ಕ್ರಿಕೆಟ್ ಆಡೋದು ಕೈದು ಮಾಡಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಾನು. ಟೀಮ್ ಓನರಿಗೋಸ್ಕರ ಆಡಿ, ಕಷ್ಟಪಟ್ಟು ಟೀಮ್ ಕಟ್ತಾರೆ, ಅವರಿಗೋಸ್ಕರ ಆಡಿ. ಹಣಕ್ಕಾಗಿ ಆಡೋದನ್ನು ಬಿಟ್ಬಿಡಿ. ಒಟ್ಟಾರೆ ನಿಮ್ಮ ಮಾತು ಸತ್ಯ ಸರ್, ಖಂಡಿತವಾಗ್ಲೂ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸ್ಪೋರ್ಟ್ಸ್ ಕನ್ನಡ ಟಿವಿ, ಕರ್ನಾಟಕದ ಮೊಟ್ಟ ಮೊದಲ ಟೆನ್ನಿಸ್ ಬಾಲ್ನ ಮೀಡಿಯಾ, KRK ಆಚಾರ್ಯ ಅವರ ಕನಸು. KRK ಆಚಾರ್ಯ ಅವರು ನಿಮ್ಮ ಒಡನಾಟ ಹೇಗಿದೆ? KRK ಆಚಾರ್ಯ ನಾವೆಲ್ಲ ಒಂದೇ ಊರಿನವರು, ಆತ್ಮೀಯರು. ಅವ್ರ ಬಗ್ಗೆ ನಾವೇನು ಹೇಳೋಗಿಲ್ಲ, ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಅವ್ರು ಬರುವಾಗ ನಮ್ಗೆ ಕಾಲ್ ಮಾಡಿದೆ, ನೀವು ಯಾವಾಗ ಬರ್ತೀರ ಅಂತ. ನಾನು ಬರ್ತೇವೆ, ಸಂಡೇ ಬರ್ತೇನೆ ಅಂತ ಹೇಳಿದ್ದೆ. ಆದರೆ ಅವರು ಈ ಅಚೀವ್ಮೆಂಟಿಗೆ ನಾವೆಲ್ಲ ಸಹಕಾರ ಕೊಡಬೇಕು. ಈ 40 ಒಬ್ಬ ಟೀಮ್ ಆಟಗಾರನ ಒಟ್ಟಾಕಿ ಸ್ಪೋರ್ಟ್ಸ್ಗಳ ಚಾನಲ್ ಮಾಡಿ ಅವ್ರನ್ನೆಲ್ಲ ಒಂದುಗೂಡಿಸಿ ಒಂದು ಮ್ಯಾಚ್ ನಡೆಸಿದ್ರು ಕುಂದಾಪುರದಲ್ಲಿ. ಈಗಲೂ ಸಂಘಟನೆ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾವು ಸಹಕಾರ ಕೊಡಬೇಕು ವಿನಂತಿ ಮಾಡ್ತಿದ್ದೇನೆ. ಕ್ರಿಕೆಟ್ ಆಡೋರು ಎಲ್ಲರೂ ಅವ್ರಿಗೆ ಸಹಕಾರ ಕೊಡಬೇಕು. ಫ್ರೆಂಡ್ಸ್ ಕಪ್ 2024 ವೇದಿಕೆಯಲ್ಲಿದ್ದೀರಾ. ಲೆಜೆಂಡ್ರಿ ಪ್ಲೇಯರ್ಸ್ನೆಲ್ಲ ಸೇರಿಸಿ ಕ್ರೀಡಾಕೂಟವನ್ನು ನಡೆಸಿದ್ರೆ ಆಗ ನೀವು ಆಡ್ತೀರಾ? 100% ಫ್ರೆಂಡ್ಸ್ ಎಲ್ಲ ಆಡೇ ಆಡ್ತೀನಿ ನಾನು. ಯಾವಾಗ ಮ್ಯಾಚ್ ಇದ್ರೂ ಬಂದು ಆಡೇ ಆಡ್ತೀನಿ ಆ ಮ್ಯಾಚಲ್ಲಿ. ಥ್ಯಾಂಕ್ ಯು ಸರ್ ನಿಮ್ಮ ಮಾತುಗಳಿಗೆ. ಇದಾಗಿತ್ತು ನಮ್ಮ ಪ್ರಶಾಂತ್ ಅವರ ಮಾತುಗಳು. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. KRK ಆಚಾರ್ಯ ಸರ್ ಅವರಿಗೂ, ರೇಣುಗೌಡರು ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಫ್ರೆಂಡ್ಸ್ ಟೀಮ್ ಎಲ್ಲ ಆಟಗಾರರಿಗೆ.